ಓಂ ನಮೋ ಭಗವತೆ ವರಾಹ ರೂಪಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆಲ್ರಿಗೂ ಆಸೆ ಇರುತ್ತೆ. ಭೂಮಿ ತಗೋಬೇಕು, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು. ಭೂಮಿ ಯೋಗ ಇದೆಯಾ ಜಾತಕದಲ್ಲಿ? ಆ ಭೂಮಿ ಯೋಗ ಏನು ಚತುರ್ಥ ಸ್ಥಾನದ ಯೋಗಾಧಿಪತಿ ಯೋಗವನ್ನು ಕೂಡ ಗಮನಿಸ್ತಾ ಇರ್ತೀವಿ. ಆದರೂ ಕೂಡ ನಮಗೆಲ್ಲೋ ಒಂದು ಕಡೆ ಒಂದು ತಂತ್ರದ ಮುಖೇನ, ಒಂದು ಪೂಜೆಯ ಮುಖೇನ, ಒಂದು ಭಕ್ತಿಯ ಮುಖೇನ ನಾವು ಭೂಮಿಯನ್ನು ಪಡ್ಕೊಳ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಕ್ಕೆ ಏನಾದರೂ ಅವಕಾಶಗಳಿದೆಯಾ ಅಂದರೆ ಹೌದು, ಇದೆ. ಭೂವರಾಹ ಸ್ವಾಮಿಯನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು? ಈಗಾಗಲೇ ಮೈಸೂರು ಹತ್ರ ಕಲ್ಲಹಳ್ಳಿಯಲ್ಲಿ ಭೂವರಾಹ ಸ್ವಾಮಿ ತುಂಬ ಸಾಕಷ್ಟು ನಮಗೆ ಪ್ರಭಾವಿ ಆಗಿ ಸಾಕಷ್ಟು ಪ್ರಭಾವ ಬೀರ್ತಾ ಭಕ್ತರ ಅಭೀಷ್ಟಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ದೇವಸ್ಥಾನ ಕೂಡ ಇದಾಗಿರುತ್ತೆ. ಅದೇ ರೀತಿ ನಾವು ಹೃದಯ ಮಂದಿರದಲ್ಲೂ ಕೂಡ ಭೂವರಾಹ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು, ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಒಂದು ಸಣ್ಣ ತಂತ್ರ ಇದೆ. ಆ ಭೂವರಾಹ ಸ್ವಾಮಿಯನ್ನು ನಿಮಗೆ ಸಾಧ್ಯವಾದರೆ ಒಂದು ದೊಡ್ಡ ಮಂತ್ರವನ್ನು ಉಪಯೋಗಿಸ್ಕೋಬೋದು. ಮಂತ್ರ ಮುಖೇನ ಕೂಡ ನಾವು ಎಲ್ಲೋ ಒಂದು ಕಡೆ ಭೂವರಾಹ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು. ತಂತ್ರ ಮುಖೇನ ಯಾವ ರೀತಿ ತಂತ್ರ? ಏನಿಲ್ಲ, ಒಂದು ಅರಿಶಿನ ಬಟ್ಟೆಯನ್ನು ತಗೋಬೇಕು. ಬುಧವಾರದ ದಿನ ಅರಿಶಿನ ಬಟ್ಟೆಯನ್ನು ಗೋಧೂಳಿ ಮುಹೂರ್ತ ಸಂಧ್ಯಾಕಾಲದಲ್ಲಿ ಅರಿಶಿನ ಬಟ್ಟೆ ಮಾಡಿ, ಅಥವಾ ಬಿಳಿಯ ವಸ್ತ್ರಕ್ಕೆ ಅರಿಶಿನ ಬೆಳೆದು ಅರಿಶಿನ ಬಟ್ಟೆಯನ್ನು ಮಾಡಿ, ಅದರಲ್ಲಿ ಒಂದು ತಾಮ್ರದ ನಾಣ್ಯ ಮಾಡಿ ಅಕ್ಷತೆ, ಅರಿಶಿನದ ಅಕ್ಷತೆಯನ್ನು ಅದರಲ್ಲಿ ಹಾಕಿ, ತಾಮ್ರದ ನಾಣ್ಯ, ಅರಿಶಿನದ ಅಕ್ಷತೆ, ಒಂದು ಅರಿಶಿನದ ಕೊಂಬನ್ನು ಅದರಲ್ಲಿ ಇಟ್ಟು, ಅಲ್ಲಿ 3 ವಸ್ತುಗಳು, ಒಂದು ಅಕ್ಷತೆ, ಒಂದು ಅರಿಶಿನ ಕೊಂಬು, ಒಂದು ತಾಮ್ರದ ನಾಣ್ಯ ಅದರಲ್ಲಿಟ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಬುಧವಾರ ಸಂಧ್ಯಾಕಾಲದಲ್ಲಿ ಅದನ್ನು ತೆಗೆದಿಟ್ಟು ಭೂವರಾಹ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ನನಗೆ ಮನೆ ಕೊಡು, ಸ್ವಾಮಿ ನನಗೆ ಸೈಟ್ ಕೊಡು, ಅಥವಾ ನನಗೆ ಎಲ್ಲೋ ಒಂದು ಕಡೆ ಮನೆ ಸೈಟು ಕೊಡು ಅಂತಕ್ಕಂಥ ಪ್ರಾರ್ಥನೆಯ ಮುಖೇನ, ಅಥವಾ ಎಲ್ಲೋ ವ್ಯಾಜ್ಯ ಇದೆ, ಭೂಮಿ ವ್ಯಾಜ್ಯ ಇದೆ, ಅದು ಇತ್ಯರ್ಥ ಮಾಡಿಕೊಡು ಅಂತ ಸಂಧ್ಯಾಕಾಲದಲ್ಲಿ ಪ್ರಾರ್ಥನೆ ಮಾಡಿ ಒಂದು ಆರತಿಯನ್ನು ಮಾಡಿ ಅದು ದೇವರ ಗುಡಿಯಲ್ಲಿ ಇಟ್ಟು, ಅಲ್ಲಿಂದ ನೀವು 21 ದಿನ ಪ್ರತಿದಿನವೂ ಸಹ ಓಂ ನಮೋ ಭಗವತೆ ಭೂವರಾಹ ರೂಪಾಯ, ಓಂ ನಮೋ ಭಗವತೆ ಭೂವರಾಹ ರೂಪಾಯ ಈ ಮಂತ್ರವನ್ನು ಜಪ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಓಂ ನಮೋ ಭಗವತೆ ಭೂವರಾಹ ರೂಪಾಯ ಭೂರ್ಭುವ ಸ್ವಾಹ ಭೂಪತಯೇ ಭೂಪತಿತ್ವಂ ಮೇ ದೇಹಿ ತಾಪಯ ಸ್ವಾಹ. ಓಂ ನಮೋ ಭಗವತೆ ಭೂವರಾಹ ರೂಪಾಯ ಭೂರ್ಭುವ ಸ್ವಾಹ ಭೂಪತಯೇ ಭೂಪತಿತ್ವಂ ಮೇ ದೇಹಿ ತಾಪಯ ಸ್ವಾಹ ಈ ಪ್ರಾರ್ಥನೆಯನ್ನು ಮಾಡಿ ನೀವು ಪ್ರತಿ ಬುಧವಾರ ಅಟ್ಲೀಸ್ಟ್ ಒಂದು 3 ಬುಧವಾರ ಒಂದು ಚೂರು ಹಾಲನ್ನು ಮನೆ ಹತ್ತಿರ ಇರ್ತಕ್ಕಂಥ ಭೂಮಿಗೆ ಹಾಕಿ ಪ್ರಾರ್ಥನೆ ಮಾಡಿ, ಅಲ್ಲಿರ್ತಕ್ಕಂಥ ಮೃತ್ತಿಕೆಯನ್ನು ಹಣೆಗಿಟ್ಕೊಂಡು ಓಂ ನಮೋ ಭಗವತೆ ಭೂವರಾಹ ರೂಪಾಯ ಇಷ್ಟು ಹೇಳ್ಕೊಂಡ್ರೂ ಸಹ ನಿಮಗೆ ಭೂಮಿ ಯೋಗ, ಮನೆ ಯೋಗ, ಸೈಟ್ ತಗೊಳ್ಳೋ ಯೋಗ, ಸಣ್ಣ ಪುಟ್ಟ ಎಲ್ಲೋ ಅವಘಡಗಳು ಅಥವಾ ಕಂಟಕಗಳಿಂದ ಮುಕ್ತರಾಗ್ತೀರಾ. ಅದರಿಂದ ಸಾಕಷ್ಟು ಶುಭ ಆಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದ ಮೇಲೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.